ಜಮೀನು ಕೈತಪ್ಪಿ ಹೋಗುತ್ತೆ ಅನ್ನೋ ಭಯದಲ್ಲಿದ್ದ ಚಾಮರಾಜನಗರದ ಸಿದ್ದಯ್ಯನಪುರ ಗ್ರಾಮದ ರೈತರಿಗೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಜಮೀನಿನ ಬಗ್ಗೆ ರೈತರು ಯಾವುದೇ ಆತಂಕಕ್ಕೆ ಒಳಗಾಗುವ ಅಗತ್ಯ ಬೇಡ. ನಾವು ರೈತರನ್ನ ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಲ್ಲ ಎಂದಿರೋ ರಾಜಮಾತೆ ಹೇಳಿಕೆ ಆತಂಕದಲ್ಲಿದ್ದ ರೈತರು ನಿರಾಳರಾಗುವಂತೆ ಮಾಡಿದೆ. ಹಾಗಿದ್ರೆ ರೈತರಿಗೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಕೊಟ್ಟ ಅಭಯ ಏನು, ಬನ್ನಿ ನೋಡೋಣ. ಹೌದು, ಮೈಸೂರು ರಾಜಮನೆತನಕ್ಕೆ ಸೇರಿದ 4500 ಎಕರೆ ಖಾಸಗಿ ಜಾಗವನ್ನ ರಿಜಿಸ್ಟರ್ ಮಾಡಿಕೊಡಬೇಕು ಅಂತ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರಿಗೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಪತ್ರವನ್ನು ಬರೆದಿದ್ರು. ಈ ವಿಚಾರವಾಗಿ ಸಿದ್ದಯ್ಯನಪುರ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ರು. ಪ್ರಮೋದಾದೇವಿ ಒಡೆಯರ್ಗೆ ತಮ್ಮ ಗ್ರಾಮ ರಿಜಿಸ್ಟರ್ ಮಾಡಿಕೊಡಬೇಡಿ ಅಂತ ಡಿಸಿಗೆ ಮನವಿಯನ್ನ ಮಾಡಿದ್ರು. ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಪ್ರಮೋದಾದೇವಿ ಒಡೆಯರ್ ಗ್ರಾಮಸ್ಥರಿಗೆ ಅಭಯವನ್ನ ಕೊಟ್ಟಿದ್ದಾರೆ. ಖಂಡಿತ ಕೊಡಿ, ಅವರ ಆತಂಕ ಬೇಕಿಲ್ಲ. ಅದು ಮೊದಲಾಗ ಆತಂಕ ಸೃಷ್ಟಿ ಮಾಡುವಂಥ ಸಂದರ್ಭನೇ ಅವಶ್ಯಕತೆ ಇರಲಿಲ್ಲ. ನೀವು ಮುಂದಕ್ಕೂ ಏನಾರು ಇದ್ದರೆ ಡೈರೆಕ್ಟಾಗಿ ನೀವು ನಮ್ಮನ್ನೇ ಕೇಳ್ಬೋದು. ಅವ್ರು ಬರಲಿ, ಆಮೇಲೆ ನೋಡೋಣ. ನಾವು ಯಾತಕ್ಕೆ ಮೊದಲನೇದಾಗಿ ಯಾವ್ಯಾವ್ದು ಸೇರಿದೆ ಅನ್ನೋದೇ ಗೊತ್ತಿಲ್ಲ. ನಾವು ಲಿಸ್ಟ್ ಕಳಿಸಿದಾಗ ಅವ್ರು ನಮ್ಗೇನಾರು ಹೇಳಿದರೆ ಇಂಥ ಸೇರಿದೆ, ಈ ಥರ ಸೇರಿದೆ ಅಂತ ಹೇಳಿದಿದ್ರೆ ಏನೋ ಇದಾಗ್ತಿತ್ತು. ನಮಗೇನು ಗೊತ್ತಿಲ್ಲದೆ ನಾವು ಕಾಗದ ಕಳಿಸಿದ್ದೀವಿ. ಅದರಲ್ಲಿ ಏನು ಬರುತ್ತೆ ಇಲ್ಲ ಅನ್ನೋದು ಆ ಕಡೆಯಿಂದ ಬರಬೇಕು. ಅದು ಬಂದಮೇಲೆ ನಾವು ಏನಾರು ಇದು ಮಾತಾಡ್ಬೋದು. ನನಗೇನು ಗೊತ್ತಿಲ್ಲದೆ ನಿಮ್ಗೆ ಜವಾಬು ಹೇಳೋಕ್ಕೆ ಇಷ್ಟೇ ನಾನು ಹೇಳ್ಬೋದು. ಆತಂಕ ಇಲ್ಲ ಅಷ್ಟೆ. ಮಹಾರಾಜರ ಕಾಲದಲ್ಲಿ ಮಹಾರಾಜರು ಜಮೀನನ್ನ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಪ್ರಮೋದಾದೇವಿ ಒಡೆಯರ್ ಖಂಡಿತವಾಗಿಯೂ ಅವರನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡಲ್ಲ. ಗ್ರಾಮಸ್ಥರು ತಮ್ಮ ಬಳಿ ಇರುವ ಗಿಫ್ಟ್ ದಾಖಲೆಯನ್ನ ಅರಮನೆ ಕಚೇರಿಗೆ ತಲುಪಿಸಲಿ. ಈ ವಿಚಾರದಲ್ಲಿ ಚಾಮರಾಜನಗರ ಜಿಲ್ಲಾಧಿಕಾರಿ ಕಚೇರಿಗೆ ಮಾತನಾಡೋಕೆ ಪ್ರಯತ್ನ ಪಟ್ಟೆ. ದೂರವಾಣಿ ಕರೆ ಮಾಡಿದ್ದೇ ಸ್ವೀಕರಿಸಲಿಲ್ಲ. ಮೆಸೇಜ್ಗೂ ರಿಪ್ಲೈ ಮಾಡಿಲ್ಲ. ಗ್ರಾಮಸ್ಥರು ಯಾವುದೇ ಸಂದರ್ಭದಲ್ಲಾದರೂ ಅರಮನೆ ಕಚೇರಿಗೆ ಗಿಫ್ಟ್ ಕೊಟ್ಟಿರುವ ದಾಖಲೆ ಇದ್ರೆ ಖಂಡಿತ ಕೊಡಿ. ಗ್ರಾಮಸ್ಥರ ಬಳಿ ಗಿಫ್ಟ್ ಕೊಟ್ಟ ದಾಖಲೆ ಇಲ್ಲದಿದ್ರೂ ಅವರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ಜಿಲ್ಲಾಧಿಕಾರಿಗೆ 2014ರಲ್ಲಿ ಎಲ್ಲ ದಾಖಲೆಯನ್ನು ಕೊಟ್ಟಿದ್ದೇವೆ. 1951ರಲ್ಲೇ ಸರ್ಕಾರದ ಕಾರ್ಯದರ್ಶಿಯಾಗಿದ್ದ ಶ್ರೀನಿವಾಸ್ ಅವರ ಸಹಿ ಇರುವ ಪತ್ರದಲ್ಲಿ ತಮ್ಮ ಆಸ್ತಿ ಪಟ್ಟಿಯನ್ನ 4500 ಎಕರೆ ಇದೆ. ಅರಮನೆ ಹೆಸರಿಗೆ ಜಮೀನು ಬಂದರೂ ಗ್ರಾಮಸ್ಥರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಗ್ರಾಮಸ್ಥರೊಂದಿಗೆ ಮಾತನಾಡಿ ನಾವು ಅದನ್ನು ಅವರಿಗೆ ಬಿಟ್ಟು ಕೊಡುವ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಆತಂಕ ಇದ್ದರೆ ಅವರೇನು ಹೇಳ್ತಾರೆ, ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರಲ್ವ. ಆ ಥರ ಗಿಫ್ಟ್ ಕೊಟ್ಟಿದ್ದಾಗ ನಾವು ಕಿತ್ಕೊಳ್ಳೋ ಅವಶ್ಯಕತೆ ಇದೆಯಾ? ಅದು ನನಗೆ ಆ ಗಿಫ್ಟ್ ಕೊಟ್ಟು ನಾನು ಹಿಂದೆ 14ರಲ್ಲಿ ಕೇಳಿದ್ದೀನಿ ಅವ್ರನ್ನ. ಅವ್ರು ಆ ಥರ ಇದ್ದರೆ ನನಗೆ ಬರಿಬೋದಾಗಿತ್ತು. ಡಿಸಿಗೂ ಬರೆದಿದ್ದೀನಿ, ತಹಸೀಲ್ದಾರ್ಗೂ ಬರೆದಿದ್ದೀನಿ, ಗೌರ್ಮೆಂಟ್ ಆಫ್ ಕರ್ನಾಟಕಗೂ ಬರೆದಿದ್ದೀನಿ. ನಮ್ಗೆ ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಈಗ ಮೊನ್ನೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ಹೇಳಿದಾಗಾದರೂ ನಮ್ಮ ನಾಲೆಡ್ಜಿಗೆ ತಂದು ಮಾಡಿದ್ರೂ ಈ ಆತಂಕ ಆಗ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ. ಒಟ್ನಲ್ಲಿ ಮೈಸೂರು ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೆ ಜಮೀನು ಖಾತೆ ಮಾಡಿಕೊಟ್ಟಿರುವ ಸಂಬಂಧ ಬರೆದಿದ್ದ ಪತ್ರಕ್ಕೆ ಚಾಮರಾಜನಗರ ಜಿಲ್ಲೆಯ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಆದ್ರೀಗ ಪ್ರಮೋದಾದೇವಿ ಒಡೆಯರ್ ಕೊಟ್ಟ ಹೇಳಿಕೆ ರೈತರನ್ನ ನಿರಾಳ ಮಾಡಿದೆ. ಮುಂದೆ ರಾಜವಂಶಸ್ಥರು, ಸರ್ಕಾರ, ರೈತರ ಮಧ್ಯೆ ಜಮೀನು ವ್ಯಾಜ್ಯ ಯಾವ ರೀತಿ ಇತ್ಯರ್ಥ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸುರೇಶ್ ಎನ್, ಜಿ ಕನ್ನಡ ನ್ಯೂಸ್, ಮೈಸೂರು.